ಹಾಯ್, ಗುಡ್ ಆಫ್ಟರ್ನೂನ್. ಸೊ ತುಂಬ ಜನ ಬಹಳ ಕಡಿಮೆ ಬೆಲೆಯಲ್ಲಿ 2012-11 ಈ ಥರ ಮಾಡೆಲ್ ಗಾಡಿಗಳು, ಸ್ಪೆಷಲಿ ಡೀಸೆಲ್ ಗಾಡಿಗಳು ಆ್ಯಂಡ್ ಪೆಟ್ರೋಲ್ ಗಾಡಿಗಳನ್ನ ಭಾಳ ಕಡಿಮೆ ಬೆಲೆಗೆ ಸಿಗ್ತಾಯಿತ್ತಲ್ಲ, ಡೆಲ್ಲಿನಲ್ಲಿ NCR ಲಿಮಿಟ್ನಲ್ಲೆಲ್ಲ ಸಿಗ್ತಾಯಿದೆಯಲ್ಲ. ಸೊ ಅದನ್ನೆಲ್ಲ ತೊಗೋಬಹುದಾ ಅಂತ ಕೇಳಿದ್ರಿ. ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಒಂದು 2 ಇನ್ಸಿಡೆಂಟ್ನ ಎಕ್ಸಾಂಪಲ್ಲ ಹೇಳ್ತೀನಿ. ಸೊ ಫಸ್ಟ್ ಇನ್ಸಿಡೆಂಟು ಒಂದು ಕೇರಳ ಗಾಡಿ, 1,60,000 ಏನೋ ಎಷ್ಟೋ ಇತ್ತು ಅದು. i20 ಓಲ್ಡ್ ಮಾಡೆಲ್ ಗಾಡಿ, ಅದು 3rd ಓನರ್ ಕಂಪ್ಲೀಟಾಗಿ 4th ಓನರ್ ರನ್ನಿಂಗಲ್ಲಿದೆ. ಇವ್ರು ತೊಗೊಂಡ್ರೆ 5th ಆಗ್ತಾರೆ, ಅದಕ್ಕೆ ಅಷ್ಟು ಬೆಲೆ. ಅದು ಡೀಸೆಲ್ ವೆಹಿಕಲ್ ಬೇರೆ, ಅದು 2012. ಇದು ಒಂದು. ಅವ್ರು ಫೋನ್ ಮಾಡಿದ್ರೆ ಗಾಡಿ ಇದೆ ತೊಗೋಬಹುದಾ, ಟ್ಯಾಕ್ಸ್ ಎಷ್ಟು ಬೀಳುತ್ತೆ, ಹಿಂಗೆಲ್ಲ ಫೋನ್ ಮಾಡೋಕ್ಕೆ, ಇನ್ಫಾರ್ಮೇಷನ್ ತೊಗೊಳಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆಲ್ಲ ಮಾಡಿದರು. ನನಗನ್ನಿಸ್ತು ಇವರೆಲ್ಲ ಯಾಮಾರ್ತಿದ್ದಾರೆ, ಬೇಡ ಅಂತ ಅನ್ನಿಸ್ತು. ಅದು ಯಾಕೆ ಅಂತ ನಿಮ್ಗೆ ಲಾಸ್ಟ್ಲಿ ಹೇಳ್ತೀನಿ. ಬೆಂಗಳೂರಿನಲ್ಲೇ ಗಾಡಿ, ಆ್ಯಕ್ಚುಲಿ ಮೇ ಬಿ ಅವರು ಈ ವಿಡಿಯೋ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಅವರು ಒಂದು ಹೊಂಡೈ ಎಲೆಂಟ್ರಾ ಗಾಡಿ, ಅಂದರೆ ನಿಮ್ಮ ವರ್ಣ ಗಾಡಿ ನೋಡಿರೋರಿಗೆ ಗೊತ್ತಿರ್ತದೆ, ಸ್ವಲ್ಪ ಅದು ಹೆಚ್ಚು ಕಡಿಮೆ ಹಾಗೆ ಬರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸ್ಪೆಕ್ಕಲ್ಲಿ. ಸೊ ಆ ಗಾಡಿ 3.5 ಲಕ್ಷ ಅಥವಾ 3.25 ಅದು ಆ್ಯಕ್ಚುಲಿ 3.25 ಲಕ್ಷಕ್ಕೆ ಆ ಗಾಡಿ ತೊಗೊಳ್ತಿದ್ರು. ಇಂಜಿನ್ ಚೆನ್ನಾಗಿತ್ತು, ಬಾಡಿ ಲೈನ್ ಕೂಡ ಓಕೆ, ಬಟ್ ರೀಪೇಂಟಿಂಗ್ ಜಾಸ್ತಿ ಆಗಿತ್ತು. ಆ ಪ್ರೈಸ್ ಪಾಯಿಂಟ್ಗೆ ಅದು ತೊಗೋಬಹುದಿತ್ತಾ ಅಂದ್ಬಿಟ್ಟು ಹೇಳಿ ಫೋನ್ ಮಾಡಿದ್ರು ಫ್ಯೂ ಡೇಸ್ ಬ್ಯಾಕು. ಬಟ್ ನೆನ್ನೆ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಕೊಟ್ಟೆ, ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ಅವ್ರಿಗೆ ಕಳ್ಸ್ಕೊಂಡು ಕೊಟ್ಟೆ. ಇನ್ಸ್ಪೆಕ್ಷನ್ ವೇದಲ್ಲಿ ಇಂಜಿನ್ ವೈಸ್ ಚೆನ್ನಾಗೇ ಇತ್ತು, ಬಟ್ ಆ ಪ್ರೈಸ್ ಪಾಯಿಂಟ್ ಲೆಕ್ಕದ ಪ್ರಕಾರ ಅದು ವರ್ತಿಲ್ಲ. ಬಿಕಾಸ್ ಅದು ತುಂಬ ಹಳೆಯ ಗಾಡಿ ಮತ್ತು ಔಟ್ಡೇಟೆಡ್ ಗಾಡಿ, ಮತ್ತು ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಫ್ಯೂಚರಲ್ಲಿ. ಮತ್ತು ಅದು ಗ್ರೌಂಡ್ ಕ್ಲಿಯರೆನ್ಸ್ ತೀರಾ ವೆರ್ನಾನೇ ಅಂದರೆ ವೆರ್ನಿಕ್ಕಿಂತನೂ ನೆಲಕ್ಕೆ ಹಚ್ಕೊಂಡ್ಬಿಡುತ್ತೆ ಆ ಥರ ಗಾಡಿ. ಅದು ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ, ಬಟ್ ಔಟ್ಡೇಟೆಡ್ ಗಾಡಿ. ಬಟ್ ಈಗ ಯಾರು ಇರಲ್ಲ, ಮತ್ತು ಸೆಲ್ಲಿಂಗು ಕೂಡ ಕಷ್ಟ ಆಗುತ್ತೆ, ಸ್ಪೇರ್ ಪಾರ್ಟ್ಸು ಮೇಂಟೆನೆನ್ಸು ಸ್ವಲ್ಪ ಹಿಂಸೆನೇ ಅದು ಗಾಡಿ. ಇದು ಒಂದು ಇನ್ಸಿಡೆಂಟ್. ಆದರೆ ಎರಡನೇ ಇನ್ಸಿಡೆಂಟ್ ಬಂದು ಆಲ್ರೆಡಿ ಕೇರಳದ ಬಗ್ಗೆ ಹೇಳ್ತಿದ್ದೆ. ಕೇರಳ ಗಾಡಿನ ತೊಗೋಬೇಕಾದ್ರೆ ಪಾಪ ಅವರು ತುಂಬ ಮಿಸ್ ಎಲ್ಲ ಮಾಡಿದರು. ನಾನು ಓಕೆ, ಕೇರಳ ಗಾಡಿ ಎಲ್ಲರೂ ನಾರ್ತ್ ಕಡೆ ತೊಗೊಳಕ್ಕೆ ಶುರು ಮಾಡ್ತಾರೆ ಗಾಡಿಗಳನ್ನ. ಇವ್ರು ಇವರು ಸೌತ್ ಗಾಡಿ ತೊಗೋಬೇಕಂತಿದ್ದಾರಲ್ಲ ಅಂತ ಕೇಳಿದಕ್ಕೆ ಪ್ರೈಸ್ ಕೇಳೋಕ್ಕೆ 4th ಓನರ್ ಗಾಡಿ 1.25 ಲಕ್ಷ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತದು. ಮತ್ತು ರೀನಂಬರಿಂಗ್ ಎಲ್ಲ ಮಾಡಿಕೊಂಡ್ರೆ 2012 ಮಾಡೆಲ್ ಗಾಡಿ, ಅದು i20 ಡೀಸೆಲ್ ಗಾಡಿ, ಅದು 4th ಓನರ್ ಗಾಡಿಗೆ ಅಷ್ಟು ಬೆಲೆ ಕೊಟ್ಟು ಮತ್ತು ರೀನಂಬರಿಂಗ್ ಬೇರೆ ಮಾಡಿಸ್ಕೋಬೇಕಲ್ಲ. ನೀವು ಯಾವುದೇ ಸ್ಟೇಟಿಂದ ತಂದರೂ ರೀನಂಬರಿಂಗ್ ಸೇಮೇ. ನೀವು ಡೆಲ್ಲಿಯಿಂದ ತಂದ್ರೂ ಅದಕ್ಕೆ ಸೇಮ್ ಟ್ಯಾಕ್ಸ್ ಇಲ್ಲಿಂದ ಏನು ಡಿಪ್ರಿಷಿಯೇಷನ್ ಟ್ಯಾಕ್ಸ್ ಬರುತ್ತೋ ಅದು ಕಟ್ಟಲೇಬೇಕು. ಕೇರಳದಿಂದ ತಂದ್ರೂ ಟ್ಯಾಕ್ಸ್ ಕಟ್ಟಲೇಬೇಕು. ಸೇಮ್ ಇರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಏನಿರುತ್ತೆ. ನೀವು ಎಲ್ಲಿಂದ ಆದರೂ ತೊಗೊಂಬಂದು ರೀನಂಬರಿಂಗ್ ಬಂದರೆ ಅದು KA ನಂಬರ್ ಮಾಡಿಸಿದ್ರೆ ಇಲ್ಲಿಂದ ಏನು ಟ್ಯಾಕ್ಸ್ ಇರುತ್ತೋ, ಇಲ್ಲಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೋ ಅದನ್ನೇ ಮಾಡಬೇಕು. ಅರ್ಥ ಆಗ್ತಿಲ್ಲ. ಈಗ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತ ಹೇಳಿದ್ರೆ, 2 ಸೀನಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ, ತುಂಬ ಮಾತಾಡಿ ಕಾನ್ವರ್ಸೇಷನ್ ಮಾಡಿದ್ದೀನಿ, ತುಂಬಾ ಹೇಳೋಕ್ಕಾಗಲ್ಲ. ಬಟ್ ನಾನು ನಿಮಗೆ ಸಿಂಪಲಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಓನರ್ ವೆಹಿಕಲ್ಗಳೇ ನಾವು ತರ್ತೀವಲ್ವ, 2012-13 ವೆಹಿಕಲ್ಗಳು ನಾವು ತರ್ತೀವಿ. ಪೆಟ್ರೋಲ್ CNGಗಳು ತರ್ತೀವಿ, ಪೆಟ್ರೋಲ್ ಗಾಡಿಗಳು ತರ್ತೀವಿ, ಈವನ್ ಡೀಸೆಲ್ ಕೂಡ ಕೆಲವು ಸ್ಟೇಟ್ಗಳಲ್ಲಿ. ಈಗ ನೋಡಿ, ಈಗ ನಾಳೆ ಟೊಯೋಟೋ ಇನೋವಾ 15 ಮಾಡಲ್ ಗಾಡಿ ಬರ್ತಿದೆ, ಅಂದರೆ ಲಾಸ್ಟ್ ಅದು ಕ್ರಿಸ್ಟಾ ಬರೋಕ್ಕಿಂತ ಮುಂಚೆ ಬಂದಿದ್ದ ಗಾಡಿಗಳವೆಲ್ಲ ತರ್ತಿದ್ದೀವಿ. ಕೆಲವು ಸಲ ಇಶ್ಯೂಸ್ಗಳಾಗ್ಬಿಟ್ಟು 2012-11 NOC ಕೊಡಲ್ಲ, ಡೀಸೆಲ್ಗಳಿಗೆಲ್ಲ ಕೊಡಲ್ಲ. ಅದು ಆ್ಯಕ್ಚುಲಿ ಸ್ಕ್ರ್ಯಾಪ್ಗೆ ಇರ್ತದೆ. ಕೆಲವು ಸಲ ಏನಾಗುತ್ತೆ, ಟೋಟಲ್ ಲಾಸ್ ಕೆಳಗೆ ಬರೆದುಬಿಟ್ಟಿರ್ತಾರೆ. ತುಂಬ ಇಶ್ಯೂಸ್ಗಳು ಇರುತ್ತದು. ಅದು ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮೇ ಬಿ ನಿಮ್ಗೆ ಅರ್ಥ ಆಗದೇ ಇರಬಹುದು. ಅದು ತುಂಬ ಸಿನಾರಿಯೋಸ್ ಬರುತ್ತೆ. ಸೊ ನಂದು ಬೆಸ್ಟ್ ರೆಕಮೆಂಡೇಷನ್, ಯಾವತ್ತೂ ಯಾವುದೇ ಕಾರಣಕ್ಕೂ 2015ಗಿಂತ ಹಳೆಯ ಡೀಸೆಲ್ ಗಾಡಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಅದರ್ ಸ್ಟೇಟ್ ವೆಹಿಕಲ್ ತರಬೇಕಾದ್ರೆ ಒಂದು ವೇಳೆ ಪಕ್ಕ ಇನ್ಶೂರೆನ್ಸ್ ಇದೆ ಅಥವಾ NOCಗೆ ಏನು ಪ್ರಾಬ್ಲಮ್ ಇಲ್ಲ, UK ಗಾಡಿ ಅಂತ ಹೇಳಿದ್ರೆ ಫಸ್ಟು ಓನರ್ ಗಾಡಿಗಳನ್ನ ಪ್ರಿಫರೆನ್ಸ್ ಮಾಡಿ. ಇದನ್ನು ನೆನ್ಪಿಟ್ಕೊಳ್ಳಿ, ಫಸ್ಟು ಓನರ್ ಗಾಡಿಗಳು ಸಿಗುತ್ತಲ್ಲಿ. ಅಲ್ಲಿ ಆರಾಮ. ಇಲ್ಲಿ ಕರ್ನಾಟಕ ಸ್ವಲ್ಪ ಕಷ್ಟ, ಫಸ್ಟ್ ಓನರ್ ವೆಹಿಕಲ್ಗಳು ಎಲ್ಲ ಕಡೆ ಸೆಕೆಂಡ್ ಥರ್ಡ್ ಹಾಕೊಂಡು ಉಜ್ಜಾಡ್ಬಿಟ್ಟಿರ್ತಾರೆ. ಬಟ್ ಅಲ್ಲಿ ನಿಮಗೆ ಫಸ್ಟ್ ಓನರ್ ಗಾಡಿಗಳು ಆರಾಮಾಗಿ ಸಿಗುತ್ತೆ. ಫಸ್ಟ್ ಓನರ್ ಗಾಡಿ ಆಗಿದ್ದು 2015ಕ್ಕಿಂತ ಹಿಂದಿನ UP, UK, HR ಅಥವಾ PB ಅಥವಾ ಅದರ್ ಸ್ಟೇಟ್ ವೆಹಿಕಲ್, ಸ್ಪೆಷಲಿ ನಾರ್ತ್, ಈ ಥರ ಗಾಡಿಗಳು ಸಿಕ್ಕಿದಾಗ ಚೆನ್ನಾಗಿತ್ತು, ಎಲ್ಲ ಪ್ರಾಪರ್ ಕಂಡೀಷನ್ ಇದೆ ಅಂದರೆ ಫಸ್ಟ್ ಓನರ್ ಆಗಿದ್ದರೆ ಮಾತ್ರನೇ ತೊಗೊಳ್ಳಿ. ಅದು ಕೂಡ ನೀವು ಟ್ಯಾಕ್ಸೇಷನ್ ಅಂದಾಜು ಇಟ್ಕೊಳ್ಳಿ. ಯಾಕಂದರೆ ಟ್ಯಾಕ್ಸ್ ಕಮ್ಮಿನೇ ಬರುತ್ತೆ, ಅದೇನು ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ. ಹ್ಯಾಚ್ ಬ್ಯಾಕ್ ಗೊತ್ತಿರೋ ಕಮ್ಮಿ, 34,000 ಹ್ಯಾಚ್ ಬ್ಯಾಕಾಗಿ ಬಂದುಬಿಡ್ತದೆ. ಒಂದು ಕ್ರಾಸ್ ಓವರ್ಗೆಲ್ಲ ಒಂದು ಬಿಲೋ 70 ಬರುತ್ತೆ. SUV ಕ್ಯಾಟಗರಿಗೆಲ್ಲ ಬಂದರೆ ಒಂದು ಆಜು ಬಾಜು ಬರುತ್ತೆ. ಸಿಂಪಲ್. ತುಂಬ ಟ್ಯಾಕ್ಸ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಅದು ಪರ್ಟಿಕ್ಯುಲರ್ ಮಾಡೆಲ್, ವೇರಿಯಂಟ್, ಡೀಸೆಲ್ ಮತ್ತು ಎಕ್ಸ್-ಶೋರೂಮ್ ಪ್ರೈಸ್, ಡಿಪ್ರಿಷಿಯೇಷನ್ ವ್ಯಾಲ್ಯೂ, ಏಜ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದು ನಿಮಗೆ RTOದಲ್ಲಿ ಟ್ಯಾಕ್ಸ್ ಯಾರು ಹಾಕೊಂಡು ಕೊಡ್ತಾರೋ, ಅಕೌಂಟ್ ರಿಲೇಟೆಡ್ ಯಾರು ಇರ್ತಾರೋ ಆಫೀಸರ್ಗಳು, ಅವ್ರು ಅದನ್ನ ಹಾಕೊಂಡು ಕೊಡ್ತಾರೆ. ಸರಿನಾ? ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಎಲ್ಲಿಂದ ತರೋ ಸೇಮೇ ಟ್ಯಾಕ್ಸ್ ಇಲ್ಲಿ. ಪೆಟ್ರೋಲ್ ವೆಹಿಕಲ್ ಆದರೆ
ನೀವು ತೊಗೋಬೋದು. ಪೆಟ್ರೋಲ್ ಪ್ಲಸ್ CNG ಇರುವಂಥ ಗಾಡಿಗಳನ್ನ ನೀವು 15 ವರ್ಷಕ್ಕಿಂತ ಹಳೆ ಗಾಡಿಗಳನ್ನ ತೊಗೋಬೋದು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ 10 ವರ್ಷಕ್ಕಿಂತ ಹಳೆಯದಾದ ಗಾಡಿಗಳು ಸ್ಕ್ರ್ಯಾಪ್ ಲೆಕ್ಕ. ಅದು DL ಅಲ್ಲಿ ದೆಹಲಿನಲ್ಲಿ ಸ್ಕ್ರ್ಯಾಪ್ ಲೆಕ್ಕನೇ, ಅದು ಬೇರೆ ಏನೂ ಇಲ್ಲ, ಸ್ಕ್ರ್ಯಾಪೇ ಅದು. ಅದನ್ನು ನೀವು ಓಡಿಸೋ ಹಾಗೂ ಇಲ್ಲ, ಹೊರಗಡೆ ಫೈನ್ ಆಗ್ತಾರೆ. ಯಾಕಂದ್ರೆ ನಾನು ರೀಸೆಂಟಾಗಿ 2015 ಮಾಡಲ್ದು ಒಂದು ಫಾರ್ಚುನರ್ನ ತೊಗೊಂಬಂದ್ವಿ 3 ಲೀಟರ್ದು. ಆ ಫಾರ್ಚುನರ್ನ ನಾವು, ಅದು ದೆಹಲಿಯಿಂದ ದೂರ, ಅದು ಆಲ್ಮೋಸ್ಟ್ UP ಬಾರ್ಡರ್ ಅದು, ರೈಟ್. ಆ UP ಬಾರ್ಡ್ರಲ್ಲಿ ಇದ್ಕೊಂಡು ಕೂಡ ನಾವು ಮೈನ್ ರೋಡ್ಗೆ ತರೋಕ್ಕೆ ಆಗಲಿಲ್ಲ ಗಾಡಿನ. ಅದು ಅಲ್ಲೇ ಸುತ್ತಮುತ್ತ ಗಲ್ಲಿಗಳಲ್ಲಿ ಸ್ವಲ್ಪ ಫ್ರೀ ರೋಡಲ್ಲಿ ಮೈದಾನದಲ್ಲಿ ಓಡಿಸ್ಬಿಟ್ಟೆ ಟ್ರಯಲ್ ಮಾಡಿ, ಅಲ್ಲಿಂದ ನೈಟು ಡೇನಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ನೈಟ್ ಟ್ರಾನ್ಸ್ಪೋರ್ಟೇಷನ್ ಬಂದು ಗುರ್ಗಾವಲ್ಲಿರೋದು, ಇದು ಬಂದು UP ಬಾರ್ಡ್ರು. ಹತ್ತತ್ರ ನಿಮ್ಗೆ ಒಂದು 35 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ. ಅದಕ್ಕೂ ಇದಕ್ಕೂ ನಮಗೆ 35 ಏನು ಇಷ್ಟೇನಾ ಕಿಲೋಮೀಟ್ರ್ ಅಂತ ಅನಿಸುತ್ತೆ, ಬಟ್ ಅಲ್ಲಿಗೆ ಅದು ತುಂಬ ದೊಡ್ಡದು. 35 ಕಿಲೋಮೀಟ್ರ್ ಅಂದರೆ ಅದು ಆಲ್ಮೋಸ್ಟ್ 1.5 ಅವರ್ ಜರ್ನಿ ಅದು ಅಲ್ಲಿಗೆ. ಅಲ್ಲೂ ಟ್ರಾಫಿಕ್ಕು, ಮತ್ತು ಡೆಲ್ಲಿಗೆ ಎಂಟ್ರ್ ಆಗಬೇಕು, UP ಬಾರ್ಡ್ರಿಂದ ಮತ್ತು ಡೆಲ್ಲಿ ಸಿಟಿ ಲಿಮಿಟ್ಸಿಗೆ ಬರಬೇಕು, ಡೆಲ್ಲಿಯಿಂದ ಮತ್ತು ಗುರುಗ್ರಾಮ್ ಬರಬೇಕು, ಇಷ್ಟು ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಬೆಳಗ್ಗೆ ಹೊತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡಲ್ಲ. ಈ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೋ 15ಕ್ಕಿಂತ ಹಳೆಯ ಪೆಟ್ರೋಲ್, 10ಕ್ಕಿಂತ ಹಳೆಯ ಡೀಸೆಲ್ ಗಾಡಿಗಳು ಅಲ್ಲಿ ಸಿಗುತ್ತೆ. ಆಲ್ರೆಡಿ ಬೆಂಗಳೂರಿಗೆ ತರಿಸಿರ್ಬೋದು ಅಥವಾ ಕರ್ನಾಟಕಕ್ಕೆ ತರಿಸಿರುವಂಥ ಗಾಡಿಗಳನ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ, ಇದು ಬೆಸ್ಟ್ ಆಪ್ಷನ್ಸ್. ಸೊ ಇದು ಏನಕ್ಕೆ ತೊಗೋಬಾರ್ದು ಅಂದರೆ ಇದರಲ್ಲಿ ತುಂಬ ಇರುತ್ತೆ. ಇದು ಒಂದು ಇನ್ಸಿಡೆಂಟ್ ನಾನು ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸುಮಾರು ಒಂದು 1.5 ಜನವರಿ ಮಂತ್ ಅಂತ ಅಂದ್ಕೊಳ್ತೀನಿ. ಅವಾಗ ನಾನು ಆವಾಗ್ತಾನೆ ಡೆಲ್ಲಿಯಿಂದ ಹೋಗಿ ಬಂದಿದ್ದೆ. ಬಟ್ ಡೆಲ್ಲಿಯಿಂದ ಹೋಗಿ ಬಂದಮೇಲೆ ಒಬ್ರು ಯಾರೋ XUV 500 ದಿಢೀರಂತ ಆರ್ಡ್ರ್ ಕೊಟ್ಬಿಟ್ರು. ಅವ್ರು ಅಲ್ಲೇ ಕನ್ಫರ್ಮ್ ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ. ಅವ್ರು ಫೋನ್ ಮಾಡಿದ್ರಂತೆ, ನಾನು ಫ್ಲೈಟಲ್ಲಿ ಇದ್ದಿದ್ದರಿಂದ ಅದು ಕನೆಕ್ಟ್ ಆಗಿಲ್ಲ. ಅವರು ಇಲ್ಲಿಗೆ ಬಂದಮೇಲೆ ಏರ್ಪೋರ್ಟ್ ಬಂದಮೇಲೆ ಮಿಸ್ ಕಾಲ್ ಅಲರ್ಟ್ ಸಿಕ್ತು. ಮತ್ತೆ ಕಾಲ್ ಬ್ಯಾಕ್ ಮಾಡಿದಾಗ ಇಲ್ಲ ಸರ್ XUV 500ಗೆ ಬುಕ್ ಮಾಡೋಣ ಅಂತ ಮಾಡಿದೆ ಅಂದ್ಬಿಟ್ಟು ಪೇಮೆಂಟ್ ಸ್ಕ್ರೀನ್ ಕಾರ್ಡ್ ಕಳ್ಸವ್ರೆ. ಅದು ನಂಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಸೊ ಏನು ಇವಾಗ ತಾನೇ ಬಂದಲ್ಲ, ಮತ್ತೆ ಏನು ಮಾಡೋದು? ಅವ್ರು ಹೇಳಿದ್ರು ಸರ್ ನಂಗೆ ಅರ್ಜೆಂಟ್ ಬೇಕು, ನನಗೆ DL ನಂಬರೇ ಇರಬೇಕಂತ. ಅವ್ರಿಗೆ UPನೂ ಬೇಡ UKನೂ ಬೇಡ, DL ಬೇಕಂತ ಹೇಳಿದ್ರು. ಒಳ್ಳೆ ಕತ್ತಾಯ್ತಲ್ಲ, ಚೆನ್ನಾಗಿರೋ ಗಾಡಿ ಕೇಳೋದುಂಟು, ಯಾವುದು DL ಕೇಳ್ತೀವಿ. ಯಾವ ಸ್ಟೇಟ್ ತಂದ್ರೂ ನಾ KA ಆದಮೇಲೆ ಎಲ್ಲ ಹೊರಟೋಗುತ್ತೆ. ಅದೆಂಥ ಫ್ಯಾನ್ಸಿ ನಂಬರ್ ಇದ್ರೂ ಕೂಡ ಹೊರಟೋಗುತ್ತೆ, ಏನೇ ಅವರು ಹೊರಟೋಗುತ್ತೆ. ಇವು ಯಾಕೆ DL ಅಂತ ಕುಣಿತವ್ರು ಅಂತ ಅಂದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಹುಡುಕ್ತೆ. ಬೆಂಗಳೂರಲ್ಲೇ ಒಂದು ಗಾಡಿ ಇತ್ತು. ಆ ಡೀಲರ್ ನಂಗೆ ಯಾರು ಅಂತಲೂ ಗೊತ್ತು, ಮೋಸ್ಟ್ಲಿ ನಿಮ್ಮಲ್ಲೂ ಕೂಡ ಕೆಲವ್ರು ಗೊತ್ತಿರ್ತದೆ. ಅವನು ಏನು ಮಾಡ್ತಾನೆ, ಅವನು ಹಿಂಗೆ ಅಲ್ಲಿನ ಗಾಡಿಗಳ ತರಿಸ್ತಾ ಇರ್ತಾನೆ. ಆ ಗಾಡಿನ ನೋಡಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ವೈಟ್ ಕಲರು, XUV 500 W10 ಆ್ಯಕ್ಚುಲಿ. ಅದು ಇವ್ರು ಕೇಳಿದ್ರು W8, ಬಟ್ W10 ಆದ್ರೂ ಓಕೆ ಅಂತಲೇ ಹೇಳಿದರು. ನೋಡಿದೆ, ಇಲ್ಲೇ ಅದು ತ್ಯಾಗರಾಜ ನಗರದಲ್ಲೆಲ್ಲೋ ಪಾರ್ಕಿಂಗಲ್ಲೆಲ್ಲೋ ಹಾಕಿದ್ರು. ಹೋಗಿ ನೋಡ್ತೀನಿ, ಗಾಡಿ ಆಲ್ಮೋಸ್ಟ್ ಫೋಟೋದಲ್ಲಿ ಇದ್ದಂಗೆ ಇತ್ತು, ಇಲ್ಲ ಅಂತಲ್ಲ. ಗಾಡಿ ಒಳಗೆ ಕೂತ್ಕೊಡ್ತೀನಿ, ಗಾಡಿಯೆಲ್ಲ ಮಾಡಿಫಿಕೇಷನ್ ಚೆನ್ನಾಗಿ ಮಾಡಿಸಿದ್ರು. 360 ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್, ಅದಕ್ಕೆಲ್ಲ ಚೆನ್ನಾಗಿ. ಆ್ಯಕ್ಚುಲಿ XUV ಸೆಟ್ ಆಗಲ್ಲ ಅವೆಲ್ಲ. XUVಗೆ ಅದು ಏನು ಸಿಸ್ಟಮಿಂದ ಅದು ಏನು ಡಿಫಾಲ್ಟ್ ಬರುತ್ತೆ ಸ್ಟಾಕ್ ಕಂಡೀಷನು, ಇನ್ಫೋಟೈನ್ಮೆಂಟ್ ಆಗಿರಲಿ ಪ್ರತಿಯೊಂದು, ಅದೇ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದನ್ನು ತೆಗ್ಸಿ 100 ಹಾಕ್ಸಿ ಏನೋ ಮಾಡಾಕ್ಬಿಟ್ಟು ಇಟ್ಸ್ ಓಕೆ, ಅದು ಏನು ಮ್ಯಾಟ್ರ್ ಆಗಲ್ಲ. ಸರಿ ಅಂದ್ಬಿಟ್ಟು ನಾನೆಲ್ಲ ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ತೀನಿ. ಯಪ್ಪ ಯಾಕಾದರೂ ಗಾಡಿ ಬಿಟ್ಟದ್ದು ಅನಿಸ್ಬಿಟ್ಟೆ. ಎಷ್ಟು ದರಿದ್ರವಾಗಿ ಇಟ್ಕೊಂಡಿದ್ರು ಅಂದರೆ, ಫಸ್ಟ್ ಗೇರ್ ಹಾಕೊಂಡು ಹಿಂಗೆ ಎಬ್ಬರಿಸ್ತಾ ಇದ್ದೀನಿ, ಗಾಡಿ ಮಲಗೇ ಇದೆ. ಕೇಳಿದ್ದಕ್ಕೆ ಇಲ್ಲ ಜನರಲ್ ಸರ್ವಿಸ್ ಮಾಡಿಸ್ಕೊಳ್ಳಿ ಸರಿ ಹೋಗುತ್ತೆ ಅಂತ. ಎಂಥ ಸರ್ವಿಸ್ ರಿಕ್ವೈರ್ಡ್ ಇದ್ರೂ ಕೂಡ ಗಾಡಿ ಮೂವ್ ಆಗೇ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಗಾಡೀಲಿ ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಇಲ್ಲ ಅಂದರೆ, ಗಾಡಿ ಸರ್ವಿಸ್ ಇಶ್ಯೂಸ್ ಇತ್ತು, ಸಸ್ಪೆನ್ಷನ್ ಇಶ್ಯೂಸ್ ಇತ್ತು, ಗಾಡಿ ಪಂಚರ್ ಆಗಿತ್ತು, ಗಾಡಿ ಟೈರ್ ಬಸ್ಟ್ ಆಗಿತ್ತು, ಗಾಡಿ ಬರೀ ವೀಲಲ್ಲಿ ನಿಂತಿದೆ, ಗಾಡಿ ವಾಯ್ನಟ್ ಇಲ್ಲ, ಗ್ಲಾಸ್ ಇಲ್ಲ, ಸೀಟ್ ಇಲ್ಲ, ಸ್ಟೇರಿಂಗ್ ಅಲ್ಲಾಡ್ತಿದೆ, ಹೆಂಗೆ ಇದ್ರೂ ಗಾಡಿ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಿದ ತಕ್ಷಣ ಗಾಡಿ ಎದ್ದೊಳ್ಳೇಬೇಕು. ಗಾಡಿ ಎದ್ದಿಲ್ಲ ಅಂದರೆ ಅಜ್ಜಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಜನರಲ್ ಸರ್ವಿಸ್ ಗಿರ್ವಿಸ್ ಅವು ಇವು ರಿಕ್ವೈರ್ಡ್ ಅಂತ. ಸರಿ ಆಯಿತು, ಆದರೂ ನಮ್ಮದೇ ಸರಿ ಅಂದ್ಬಿಟ್ಟು ಸರಿ ಮತ್ತೆ ಒಂಚೂರು ಹಿಂಗೆ ಗಾಡಿ ಇಷ್ಟೇ ಅಲ್ಲಾಡಿದ್ದು ಮತ್ತೆ ನಿಲ್ಲಿಸ್ತೆ. ನಂಗೆ ಅರ್ಥ ಆಗೋಯ್ತು ಇದು ತೊಗೋಬಾರ್ದು ಅಂತ. ಬಿಡ್ತಿಲ್ಲ ಪಾರ್ಟಿ, ತಗೋಗುರು ಅಂತೆಲ್ಲ ಬರೀ ಅವ್ನು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಆಂಡ್ರಾಯ್ಡ್ ಸಿಸ್ಟಮು, ಸೌಂಡ್ ಸಿಸ್ಟಮು, LED ಲೈಟು, 360 ಕ್ಯಾಮ್ರಾ, ಇದರಲ್ಲೇ ರೌಂಡ್ ಹೊಡಿತಾನೆ. ಸಣ್ಣ ರೂಫು. ಅವನಿಗೆ ನಾನು ಯಾರು ಅಂತಲೂ ಗೊತ್ತು, ಆದ್ರೂ ಬರೀ ಇದರಲ್ಲೇ ಅವ್ನಿಗೆ ಗೊತ್ತು. ಇವ್ರು ಕಾರ್ ಡೀಲ್ ಮಾಡೋದು, ಇವ್ರು ಎಷ್ಟೊಂದು ಕಾರ್ಗಳು ನೋಡ್ತಾ ಇರ್ತಾರೆ, ಇದು ಇನ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಗೊತ್ತು. ಬರೀ ಇದು ಯಾವುದೋ ಫೀಚರಲ್ಲಿ ಅವೆಲ್ಲ ಚೆನ್ನಾಗಿದೆ ಗುರು. ಗಾಡಿದ ಜೀವ ಬಂದು ಇಂಜಿನ್. ಇಂಜಿನ್ ಇಲ್ಲದೆ ಮೂವ್ ಮಾಡೋದು. ಆಮೇಲೆ ಇನ್ಶೂರೆನ್ಸ್ ಮನೆ ಹೋದ್ಮೇಲೆ ಸರಿ ಇನ್ಶೂರೆನ್ಸ್ ಕಳಿಸು ನೋಡ್ತೀನಿ, ಆದರೆ ಇವಾಗ ಸಂಜೆನೇ ತೊಗೊಳ್ತೀನಿ ಅಂತ ಹೇಳಿದೆ. ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲಿ ಸ್ವಲ್ಪ ಡೌಟ್ ಬಂತು ಯಾಕೋ. ಸರಿ ಅಂದ್ಬಿಟ್ಟು ಸರ್ವಿಸ್ ಹಿಸ್ಟ್ರಿ ಕೇಳಿದೆ. ಅದೇನೋ ಪಾರ್ಟಿ ಕಳಿಸೇ ಬಿಟ್ಟ. ಪಾಪ ರಿಯಲಾಗಿ ಕಳಿಸ್ಬಿಟ್ಟು, ಅದೊಂದು ಸತ್ಯವಾಗಿ ಕಳಿಸ್ಬಿಟ್ಟವನೆ. ಅದ್ರಲ್ಲಿ ನೋಡಿದ್ರೆ ಗಾಡಿ ಆಕ್ಸಿಡೆಂಟಲ್ ಆಗಿರೋದು ಗೊತ್ತಾಗೋಯ್ತು. 4 ಡೋರು ಜಜ್ಜಿರೋದು, ಮುಂದ್ಗಡೆ ಕಿತ್ತೋಗಿರೋದು, ಅದು ಆಲ್ರೆಡಿ ಅಲ್ಲೇ ನೋಡಿದೆ, ಗೊತ್ತಿತ್ತು, ಡೌಟ್ ಇತ್ತು.
ಬಟ್ ಪೇಂಟ್ ಎಲ್ಲ ಹೊಡೆದು ಚೆನ್ನಾಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಚೆನ್ನಾಗಿಟ್ಟು ಸರ್ವಿಸ್ ರೆಕಾರ್ಡ್ ಕಳಿಸ್ತಾ ಎಲ್ಲ ಬಂಡವಾಳ ಬಂದ್ಬಿಡ್ತು. ಏನಂದರೆ ಸಂತೋಷ ಅದೊಂದು ನಿಜ ಆದರೂ ಕಳಿಸ್ದ, ಅದೇ ನಂಗೆ ಅನಿಸಿದ್ದು. ಯಾಕೆಂದರೆ ಆಕ್ಸಿಡೆಂಟ್ ಇಟ್ಸ್ ಅ ನಾರ್ಮಲ್, ಸಣ್ಣ ಪುಟ್ಟದ್ದು ಓಕೆ, ಸಣ್ಣ ಪರ್ಚ್ಕೊಳ್ಳೋದು ವೈನ್ ಶೀಲ್ಡ್ ಬ್ರೇಕ್ ಆಗೋದು ಅಥವಾ ಬಂಪರ್ ಹೊಡೆದೋಗೋದು ಡೋರ್ ಓಕೆ, ಬಟ್ ನಿಮಗೆ ಇಂಜಿನ್ಗೆ ಹೊಡೆತ ಬೀಳುವಂಥದ್ದು ಆಗಿರಬಾರ್ದು. ಬಟ್ ಅದಾಗಿತ್ತು. ಸೊ ಆಮೇಲೆ ಗೊತ್ತಾಯಿತು, ಅಲ್ಲಿ ಟೋಟಲ್ ಲಾಸ್ಗೆ ಅಪ್ಲೈ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ಟಿದ್ದೀರದು ಗಾಡಿ, ಅದು ಇನ್ಶೂರೆನ್ಸ್ದು ತಲೆನೋವು ಜಾಸ್ತಿ ಅದೆಲ್ಲ, ಅದನ್ನು ಆಮೇಲೆ ಅಟ್ಬಿಟ್ಟಿದ್ದಾರೆ. ಅಂದರೆ ಟೋಟಲ್ ಲಾಸ್ ಆಗಿ ಸೆಟ್ಲ್ಮೆಂಟ್ ಆಗಿರೋ ಗಾಡಿನ ಇಲ್ಲಿಗೆ ಅಟ್ಬಿಟ್ಟಿದ್ದಾರೆ. ಅದು ಗಾಡಿಗಳು ಇಲ್ಲಿ ಸಿಗುತ್ತೆ. ಇದು ಎಕ್ಸಾಂಪಲ್. ಯಾಕೆ ಶುದ್ಧ ಹೇಳಿದೆ ಅಂತ ಹೇಳಿದ್ರೆ ಈ ಥರದ್ದು ನಿಮಗೆ ಸಿಗುತ್ತೆ. ಈ ಡೆಲ್ಲಿಗೆ ಹೋಗೋದು ತಪ್ಪುತ್ತಲ್ವ, ಇಲ್ಲೇ DL ಗಾಡಿ ಇದೆ, ಇಲ್ಲೇ UP ಗಾಡಿ ಇದೆ, ಇಲ್ಲೇ HR ಗಾಡಿ ಇದೆ, ಹೆಂಗೆ ಬರುತ್ತೆ? ನನ್ನ ಕ್ವಶನ್ ಒಂದು ಸಿಂಪಲ್, ನೀವು ತರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಇಲ್ಲ ಆಲ್ರೆಡಿ ಆ ಗಾಡಿ ಇಲ್ಲಿ ಬರುತ್ತೆ. ಡೀಲರ್ಗಳು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ XV500 ಅದೇನೇ ಇರಲಿ, ದಟ್ ಇಸ್ ಸೆಕೆಂಡ್ರಿ. ಬಟ್ ಈಗ ಮಿನಿಮಮ್ ಅಂದ್ರೆ 4 ಲಕ್ಷ ಕೊಡಲೇಬೇಕಲ್ಲ. ಅದೊಂದೇ ಒಂದು ಗಾಡಿ ತಂದ್ಬಿಟ್ಟು ಮಾರಲ್ಲ ಯಾವನು. ಸರಿ ಆಯ್ತು, ಒಂದು ಗಾಡಿ ತಂದೆ ಮಾರಲ್ಲ ಅಂತ ಅಂದ್ಕೊಳ್ಳಿ, 4 ಲಕ್ಷನೂ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದು ಕೊಟ್ಟು ತರಬೇಕಲ್ವಾ. ಇಲ್ಲದ ಸ್ಕ್ರಾಪ್ ಯಾರ್ಡಲ್ಲಿ ತಂದಿರ್ತಾನೆ, ಸ್ಕ್ರಾಪ್ಗೆ ಹೋಗೋಕ್ಕಿಂತ ಮುಂಚೆ ಎತ್ಕೊಂಡ್ಬಂದಿರ್ತೀವಿ. ಇಲ್ಲ ಅಲ್ಲಿ ಯಾರನ್ನ ಡೀಲಿಂಗ್ ಮಾಡ್ಕೊಂಡು ಸ್ಕ್ರಾಪ್ ಯಾರ್ಡಲ್ಲೇ ಯಾರನ್ನ ಡೀಲಿಂಗ್ ಮಾಡ್ಕೊಂಡು ಗಾಡಿನ ತರಿಸಿರ್ಬೋದು. ಅದಕ್ಕೆ ಸ್ವಲ್ಪ ತಂದು ತಳ್ಕೊ ಮಾಡಿಬಿಟ್ಟು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತದ್ರಲ್ಲಿ, ಅದೆಲ್ಲ ಮಾಡಿಬಿಟ್ಟು ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಬಿಟ್ಟು ಫೋನ್ ಮಾಡಿಬಿಡ್ತಾರೆ. ಅವತ್ತು ಇದು ನನ್ನ ಏನಾದರೂ ಅಂದ್ಕೊಳ್ಳಿ, ಇದು ಸಜೆಷನು ಅಥವಾ ಫೀಡ್ಬ್ಯಾಕು ಅಥವಾ ಕಂಡೀಷನ್ ಏನಾದರೂ ಅಂದ್ಕೊಳ್ಳಿ. ಸೊ ಆಲ್ರೆಡಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದಿರೋಂಥ ಗಾಡಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿಬಿಡಿ. ಅಕಸ್ಮಾತ್ ನಿಮ್ಗೆ ನನಗೂ ತೊಗೋಬೇಕಂದಿದ್ರೆ ಡೀಲರ್ಗಳ ಹತ್ರ ತೊಗೊಳ್ಳಿ. ಬಟ್ ಏನಿವೆ ಅದ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ನಾನು ಅವ್ರನ್ನ ಹೋಳ್ತಾ ಇಲ್ಲ ಇಲ್ಲಿ. ಬಟ್ ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಎಲ್ಲ ತರಿಸಿ ಎಲ್ಲ ಮಾಡ್ತಿರ್ತಾರೆ. ಅವ್ರ ಹತ್ರ ನಿಜವಾಗ್ಲೂ ಒಂದು 7-8 ಇದೇ ಥರದ್ದು ಔಟ್ಸೈಡ್ ವೆಹಿಕಲ್ಗಳನ್ನ ತಂದು ಅದಕ್ಕೆ ಅಂತ ಒಂದು ಸ್ಪಾಟ್ ಇಟ್ಟು ಅವರ GST ಅವು ಎಲ್ಲ ಮೈಂಟೈನ್ ಮಾಡ್ಕೊಂಡು ರಿಯಲ್ ಡೀಲರ್ ಆಗಿದ್ದರೆ ಅವರು ಜೆನ್ಯೂನಾಗೆ ನಿಮಗೆಲ್ಲ ಮಾಡಿಕೊಡ್ತಾರೆ. ರೀನಂಬರಿಂಗ್ ಎಲ್ಲ ಮಾಡಿಕೊಟ್ಟು ಪ್ರಾಪರ್ ಮೈಂಟೈನ್ ಮಾಡ್ತಾರೆ. ಎನಿವೆ ಅದು ಟಳ್ಕೊಬಳ್ಕು ಇದ್ದೇ ಇರುತ್ತೆ. ಬಟ್ ಈ ಥರ ಸಗರ ಗಾಡಿಗಳನ್ನ ತಂದು ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ತಂದು ಮಾರಿಸ್ಕೊಂಡು ಮುಂಡಾಯಿಸ್ಕೊಳ್ಳೋದಕ್ಕಿಂತ ಈ ಥರ ಬೆಳಗ್ಗೆ ಒಂದು 10 ಗಂಟೆ ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಸೊ ಒಂದು S-Cross, ಸುಜುಕಿದು S-Cross ನೋಡ್ತಿದ್ದಾರೆ ಅವರು. 7 ಲಕ್ಷಕ್ಕೆ ರೆಡಿ ಇದೆ. ಇದಕ್ಕೆ ಅದು UP ಎಲ್ಲ, ಅದು NL ಅಂತ ಹೇಳಿದ್ರೆ ನಾಗಾಲ್ಯಾಂಡ್ ಗಾಡಿ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾ ಇದೆ ಆಲ್ರೆಡಿ. ಅದು KA ಅವರೇ ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಟ್ಬಿಟ್ಟು 7 ಲಕ್ಷಕ್ಕೆ ಹೇಳ್ತಿದ್ದಾರೆ. ಫಸ್ಟ್ ಓನರ್ ವೆಹಿಕಲು 27,000 ಅಷ್ಟೇ ಓಡಿರೋದು ಅಂತ ಹೇಳಿದ್ರು. ನಾನು ಇನ್ನೇನು ಹೇಳೋಕ್ಕೆ ಸಾಧ್ಯ ಹೇಳಿದೆ. ಸರಿ, ಅವ್ರ ಆಸೆ, ಅವ್ರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ತಗೊಳ್ಳೇಬೇಕಂತ. ಸರಿ ಬಿಡಿ ಸರ್, ಇನ್ಸ್ಪೆಕ್ಷನ್ ಮಾಡಿಸ್ಕೊಟ್ಟು ಪ್ರೊಸೀಜರ್ ಮಾಡಿ ಮುಗಿಸ್ ಕಳಿಸ್ತೀನಿ ಅಂತ ಹೇಳಿದೆ. ಇನ್ನೇನು ಹೇಳೋಕ್ಕೆ ಸಾಧ್ಯ ಇದೆ ನನ್ನ ಕೈಲಿ. ನಾನು ಎಷ್ಟು ಹೇಳಿದ್ರು ಅವ್ರು ನಂಬಕ್ಕೆ ರೆಡಿ ಇರೋದು. ರಿಯಾಲಿಟಿ ಇಟ್ಸ್ ಡಿಫ್ರೆಂಟ್. ಸೊ ಅದು ನಿಮ್ಮ ಹೆಸರಿಗೆ NOCಗಳು ಬಂದಿರಲ್ಲ ಆಲ್ರೆಡಿ. ಅಲ್ಲಿ ಆ್ಯಕ್ಚುಲಿ ಪೆನ್ಸಿಲ್ ಸ್ಕೆಚ್ಚೇ ಮಾಡಿರಲ್ಲ, NOC ಪ್ರೊಸೀಜರೇ ಮಾಡಿರಲ್ಲ ಗಾಡಿ ಆ್ಯಕ್ಚುಲಿ. ಗೊತ್ತಾ ನಿಮ್ಗದು? ಅಲ್ಲಿಂದ ಇಲ್ಲಿ ಗಾಡಿ ಬಂದುಬಿಟ್ಟಿರುತ್ತೆ. ಇಲ್ಲಿ ಗಾಡಿ ಬಂದಮೇಲೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಇವ್ರು ಸೇಲ್ ಆದಮೇಲೆ ಆಮೇಲೆ ಅವ್ರು ಪೆನ್ಸಿಲ್ ಮಾರ್ಕ್ ಮಾಡಿ, ಇಂಜಿನ್ ನಂಬರ್ ಅವು ಇವೆಲ್ಲ ಇರುತ್ತಲ್ವ, ಪೆನ್ಸಿಲ್ ಮಾರ್ಕ್ ಮಾಡಿ ಆಮೇಲೆ ಫಾರ್ಮ್ 28ನ ಆ RTOಗೆ ಸಬ್ಮಿಟ್ ಮಾಡೋದು. ಆ RTO ಸಬ್ಮಿಟ್ ಮಾಡಿದ್ಮೇಲೆ ಇವ್ರು ಯಾವ RTOಗೆ ಎಲ್ಲಿರ್ತಾರೋ ಕನ್ಸರ್ನ್ RTO ಅದಕ್ಕೆ NOC ತೆಗೆದ್ಬಿಟ್ಟು ಕೊಡೋದು. ಇದು ಆ್ಯಕ್ಚುಲಿ ಪ್ರೊಸೀಜರ್. ಇದಕ್ಕೆ ಪ್ರಾಪರ್ ಡಾಕ್ಯುಮೆಂಟೇಷನ್ಸ್ ಬೇಕು. ಒರಿಜಿನಲ್ RC ಅಲ್ಲಿಗೆ ಸಬ್ಮಿಟ್ ಮಾಡಬೇಕು. ಸರಿ, ಅದು ವಾಪಸ್ ಬರುತ್ತೆ. ಇನ್ಶೂರೆನ್ಸ್ ಅಥವಾ PUC ಇದೆಲ್ಲ ಪೊಲ್ಯೂಷನ್ದು ಅದು, ಮತ್ತು ಲೋನ್ ಏನಾಯ್ತು ಅಂದರೆ ಕ್ಲಿಯರ್ ಮಾಡಿರೋದೆಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರು NOC ಇಶ್ಯೂಸ್ ಮಾಡ್ತಾರೆ. ಆ NOCನ ಎತ್ಕೊಂಬಂದ್ಬಿಟ್ಟು ನಾವು ಕನ್ಸರ್ನ್ RTOಗೆ ತೊಗೊಂಡ್ಬಂದ್ಬಿಟ್ಟು ಅಲ್ಲಿ ಎಲ್ಲ ಫಾರ್ಮ್ ಎಲ್ಲ ತಂದುಬಿಟ್ಟು ಫೈಲಿಂಗ್ ಎಲ್ಲ ಮಾಡಿಬಿಟ್ಟು ಎಕ್ಸಿಸ್ಟಿಂಗ್ ಯಾವುದಿದೆ RC, ಒರಿಜಿನಲ್ RC, ಇನ್ಶೂರೆನ್ಸು, ಎಮಿಷನ್ನು, ಫಾರ್ಮ್ಸು 2830 ಅದು ಏನೇನು ಎಲ್ಲ RTO ಏನು ಬರುತ್ತೋ ಅದೆಲ್ಲ ಹಾಕಿ ಅವ್ನು ಫೈಲಿಂಗ್ ಮಾಡಿ ತೊಗೊಂಬಂದು ಇವ್ರು ಕುಕ್ಕಬೇಕು. ಆಮೇಲೆ ಅವ್ರು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆಮೇಲೆ ಎತ್ಕೊಂಬಂದ್ಬಿಟ್ಟು ರೀನಂಬರಿಂಗ್ ಮಾಡಿಸ್ಕೋಬೇಕು. ಇಷ್ಟು ಪ್ರೊಸೀಜರ್ ಇದೆ. ನಾನು ಯಾರಿಗೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಈ ಥರ ಆಲ್ರೆಡಿ ಬೆಂಗಳೂರಿನಲ್ಲೇ ಬಿದ್ದು ಒದ್ಲಾಡ್ತಿರುವಂಥ ಗಾಡಿಗಳನ್ನ ನನ್ನ ಹತ್ರನೂ ತೊಗೋಬೇಕು. ಇದೊಂದೇ ನಾನು ಕೊಡುವಂಥ ಸಲಹೆ. ಯಾಕಂದರೆ ಅದಕ್ಕೆ ರೀಸನ್ ಏನಾದರೂ ಇದೆಯಾ, ಬಲವಾದ ರೀಸನ್ ಇದೆ, ಕೇಳ್ಕೊಳ್ಳಿ ಫಸ್ಟು. ಈಗ ಒಂದು ವೇಳೆ ನಾನೇ ಅಂತ ಅಂದ್ಕೊಳ್ಳಿ, ಈಗ ನಾನು ಯಾರೊಬ್ಬರು I20 ಹೇಳಿದ್ರು, ನಾನು ತರಿಸ್ಬಿಟ್ಟಿದ್ದೀನಿ, ಅವರು ದುಡ್ಡು ಪೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿಗೆ ಬಂದಮೇಲೆ ಅವ್ರಿಗೇನೋ ಎಕನಾಮಿಕಲ್ ಇಶ್ಯೂಸ್ ಆಯಿತು ಅಥವಾ ಗಾಡಿ ಇಷ್ಟ ಆಗಲಿಲ್ವೋ, ಪ್ಲಾನಿಂಗೇ ಇಲ್ವೇನೋ, ಏನೋ ನನಗೆ ಗಾಡಿ ಇಷ್ಟ ಇಲ್ಲ ಅಂತ ಏನೋ ಅವ್ರವ್ರದ್ದು ಇಂಟರ್ನಲ್ ಏನೋ ಮಾಡ್ಕೊಂಡು ಮಾಡಿ ಗಾಡಿನ ಕ್ಯಾನ್ಸಲ್ ಮಾಡಿದಾಗ ಅದು ಏನಾದರೂ ಡೀಲರ್ ಹತ್ರ ಅಥವಾ ಫ್ರೀಲ್ಯಾನ್ಸಿಂಗ್ ಮಾಡೋ ಹತ್ರ ಅಥವಾ ಅದ್ರ ಉಳಿದಾಗ ಅದು ಓಕೆ. ಅದು ರಿಯಾಲಿಟಿ ಇವ್ರ ಹತ್ರ ಡೀಲಿಂಗ್ ಮಾಡಿದರೆ ಅವ್ರದ್ದು ಫೋಟೋಸು, ಇನ್ಫಾರ್ಮೇಷನ್ಸು ಅಥವಾ ಬೆಸ್ಟು ಆಲ್ರೆಡಿ ಈ ಥರ ಆಗಿದೆ ಅಂತ ಅವ್ರ ಹತ್ರ ಒಂದು ಸಹ ಫೋನ್ ಮಾಡಿ ಮಾತಾಡಿಕೊಂಡು ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಹೌದು ಏನೋ ತರಿಸಿದ್ದಾರೆ, ಇವ್ರಿಗೋಸ್ಕರ ತರಿಸಿದ್ದಾರೆ, ಇವ್ರೇನೋ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡವ್ರೆ, ಇಲ್ಲಿ ಬಂದುಬಿಟ್ಟಿದೆ, ಬೇರೆ ಆಪ್ಷನ್ಸ್ ಎಲ್ಲ ಕೊಡ್ತಿದ್ದಾರೆ, ಇದು ಓಕೆ. ಅಥವಾ ಯಾರೋ ಬೇರೆ ಸ್ಟೇಟ್ ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ಅವ್ರ ಗಾಡಿನ ಇಲ್ಲಿ ಮಾರ್ತಾ ಇದ್ದಾರೆ, ಇದು ಓಕೆ. ಇಲ್ಲ ರಿಯಲ್ ಜೆನ್ಯೂನ್ ಡೀಲರ್, ಇವ್ರು ಬರೀ ಟೊಯೋಟಾ ಗಾಡಿಗಳನ್ನೇ ಮಾರ್ತಾರೆ,
ಒಂದೇನು ಸುಜುಕಿ ಗಾಡಿಗಳನ್ನ ನನಗೋಸ್ಕರ ತರಿಸ್ಕೊಂಡು ಕೊಡ್ತಾ ಇದ್ದಾರೆ, ಇದು ಓಕೆ. ಅಥವಾ ಆಲ್ರೆಡಿ ತಂದಿದ್ದಾರೆ ಕೊಡ್ತಾ ಇದ್ದಾರೆ, ಇದು ಓಕೆ. ಈ ಥರ ಸಿನಾರಿಯೋಗಳು ಬಿಟ್ಟು ಬೇರೆ ಏನಾದರೂ ಇದೆಯಾ ಚೆಕ್ ಮಾಡಿ. ಇಷ್ಟೊತ್ತು ಏನು ಹೇಳಿದೆ 2-3. ಸೊ ಈ ಥರ ಸನ್ನಿವೇಶಗಳು ನಿಮಗೆ ಬಂದಾಗ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೇವಲ ದುಡ್ಡು ಮಾತ್ರ ಕಳ್ಕೊಳ್ಳೋದಲ್ಲ, ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಹಾಳಾಗುತ್ತೆ. ನಿಮ್ಮ ಮನಸ್ಸಿಗೆ ನೋವಾಗುವಂಥ ಕೆಲಸಗಳು ಆಗುವಂಥ ಚಾನ್ಸಸ್ ಇದರಲ್ಲಿದೆ. ಬರೀ ದುಡ್ಡು ಮಾತ್ರ ಅಲ್ಲ, ಇದೂ ಆಗುತ್ತೆ. ಎಡವಕ್ಕೆ ಹೋಗಲೇಬೇಡಿ, ಟೈಮ್ ತೊಗೊಳ್ಳಿ. ನಿಮ್ಗೆ ಟ್ರಸ್ಟ್ಫುಲ್ ಪರ್ಸನ್ ಹತ್ರ ಇದ್ದರೆ ಮಾತ್ರ ಡೀಲ್ ಮಾಡಿ. ಹಾಗಾದರೆ ತೊಗೋಬೇಡಿ ನಾನು ಖಂಡಿತ ಹೇಳ್ತಿಲ್ಲ. ಒಳ್ಳೊಳ್ಳೆ ಗಾಡಿಗಳು ಬಹಳ ಕಡಿಮೆ ಬಜೆಟ್ಗೆ ಸಿಗುತ್ತೆ, ಅದರಲ್ಲಿ 2 ಮಾತಿಲ್ಲ. ನಿಮಗೆ ಇಲ್ಲಿ ಕರ್ನಾಟಕದ ಗಾಡಿಗೂ, ಸ್ಪೆಷಲಿ ಬೆಂಗಳೂರು ಗಾಡಿಗಳಿಗೂ ಅಲ್ಲಿನ ಗಾಡಿಗೂ ಯಪ್ಪ ಜಗಜಾಂತರ ವ್ಯತ್ಯಾಸ ಇರ್ತದೆ. ನಿಮಗೆ ಅಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ಓನರ್ ಗಾಡಿಗಳು ಸಿಕ್ಬಿಡ್ತದೆ. ಇಲ್ಲಿ 3rd 4th ಟೊಯೋಟಾ ಗಾಡಿಗಳು ಸಿಕ್ಬಿಟ್ರೆ ಅಂತೂ ಮುಗಿದೋಯ್ತು. 7 8 10 11 12 13 ಅಪ್ಪ ಮೋಸ್ಟ್ಲಿ 100 ಗಂಟೆ ಸಿಕ್ಬಿಡ್ತದೆ ಟೊಯೋಟದು. ಇನೋವಾ, ಸ್ಪೆಷಲಿ ಇನೋವಾ ಸ್ಟೇಟ್ ವೆಹಿಕಲ್ಗಳಲ್ಲಿ ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳ್ತೀವಲ್ವ, ಆ ಪಾಲಿಸಿನ ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೀವೇನು ಮಾಡಬೇಕು? ಸಿಂಪಲ್. ಫಸ್ಟು ಯೋಚನೆ ಮಾಡಿ, ನಿಮಗೆ ನಿಜವಾಗ್ಲೂ ಗಾಡಿ ಇದೆಯಾ, ಅವಶ್ಯಕತೆ ಇದೆಯಾ, ಕಾರಿನ ಅವಶ್ಯಕತೆ ಇದೆಯಾ? ಓಕೆ, ಇದೆಯಾ, ಟಿಕ್ ಹಾಕ್ಕೊಳ್ಳಿ. ಆ್ಯಂಡ್ 2ನೇದು, ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಅದಕ್ಕೆ ಹ್ಯಾಚ್ ಬ್ಯಾಕ್ ತೊಗೋಬೇಕಾ, ಸೆಡಾನ್ ತೊಗೋಬೇಕಾ, ಕ್ರಾಸ್ ಓವರ್ ತೊಗೋಬೇಕಾ, ಇಲ್ಲ ಪ್ರಾಪರ್ ರಿಯಲ್ SUVನೇ ತೊಗೋಬೇಕಾ? ಟಿಕ್ ಹಾಕ್ಕೊಳ್ಳಿ. ರೈಟ್. 3rd ಬಂದು ನಿಮ್ಮ ಹತ್ರ ರೆಡಿ ಕ್ಯಾಶ್ ಇದೆಯಾ, ಲೋನ್ ಇದೆಯಾ? ಸೊ ನೀವು ಲೋನ್ ನೋಡ್ತಿದ್ರೆ ದಯವಿಟ್ಟು ಅದರ್ ಸ್ಟೇಟ್ ವೆಹಿಕಲ್ಗಳು ತೊಗೋಬೇಡಿ. ಇಟ್ಸ್ ವೆರಿ ಕಾಂಪ್ಲಿಕೇಶನ್ಸ್. ಯಾಕಂದರೆ ನಿಮಗೆ RC ನಂಬರ್ ನಿಮ್ಮ ಹೆಸ್ರಿಗೆ ಮಾಡಬೇಕು, RC ಟ್ರಾನ್ಸ್ಫರ್ ನಿಮ್ಮ ಹೆಸ್ರಿಗಾದ್ಮೇಲೆ ಮತ್ತೆ ನಂಬರ್ ಅದೇ ಇರ್ತದೆ, DL ನಂಬರೇ ಇರ್ತದೆ ಅಥವಾ UP ನಂಬರೇ ಇರ್ತದೆ. ಬಟ್ ನೀವು ಓನರ್ ಇರ್ತೀರ ಸೆಕೆಂಡ್, ಮತ್ತೆ NOC ತೆಗಿಬೇಕು, ಮತ್ತೆ ತಲೆ ಬಿಸಿ ಕೆಲಸಗಳು. ನಿಮ್ಮ ಹೆಸ್ರಿಗೆ ಮಾಡಿಬಿಡ್ತಾರೆ ಫಸ್ಟು, ಆಮೇಲೆ ನಿಮ್ಮ ಲೋನ್ ತೆಗೆದು ಅದರಲ್ಲಿ 2-3 ಟೈಪಲ್ಲಿ ಮುಂಡಾಯಿಸ್ತಾರೆ ನಿಮಗೆ. ಬಟ್ ಎನಿವೇ ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಬೀಳ್ತದೆ. ಬೈ ದ ವೇ, ಯೂಸ್ಡ್ ವೆಹಿಕಲ್ ಕಾರ್ ಲೋನ್ ತೊಗೊಳಕ್ಕೆ ಹೋಗ್ಬೇಡಿ. ಅದು ಕರ್ನಾಟಕದನ್ನಾಗಿರಲಿ, ದೆಹಲಿ ಆಗಿರಲಿ, ಯಾವಂದನ್ನಾಗಿರಲಿ ತೊಗೊಳ್ಳೋಕ್ಕೆ ಹೋಗಬೇಡಿ. ಏನೋ ಒಂದು 50,000 1 ಲಕ್ಷ ಆಜು ಬಾಜುಲ್ಲಿ ಏನೋ ಶಾರ್ಟೇಜ್ ಇತ್ತು ಅಂದರೆ ಯಾರ ಹತ್ರ ಕೈ ಬದಲು ಸಾಲ ತಂದುಬಿಡಿ, ತೊಗೊಂಬಿಡಿ. ಬಟ್ ಯಾವುದೇ ಕಾರಣಕ್ಕೂ 5 ಲಕ್ಷ 6 ಲಕ್ಷ 20 ಲಕ್ಷ 30 ಲಕ್ಷ ಲೋನ್ ತೊಗೊಂಡು ಯೂಸ್ಡ್ ಕಾರ್ ತೊಗೊಳ್ಳೋವಂಥದ್ದು ಏನೂ ಇಲ್ಲ. ಬೈ ದ ವೇ ತುಂಬ ಪ್ರಾಬ್ಲಮ್ಸ್ ಇದೆ. ಡಿಪ್ರಿಷಿಯೇಷನ್ ವ್ಯಾಲ್ಯೂ ಕೆಳಗೆ ಬರ್ತದೆ. ನೆಕ್ಸ್ಟು ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ ಯೂಸ್ಡ್ ಕಾರ್ ವೆಹಿಕಲ್ಗೆ. ಗಾಡಿದು ಮೇಂಟೈನಿಂಗ್ ಕಾಸ್ಟು ಸುಮ್ಮನೆ ಅಲ್ಲಿ ಓಡಿಸಿಲ್ಲ ಅಂತ ಹೇಳಿದ್ರೆ, ಆ ಸಿಂಪಲ್ ವೆಹಿಕಲ್ ತಂದ್ರೂ 1 ಕಿಲೋಮೀಟ್ರಿಗೆ ₹1 ಸರ್ವಿಸ್ ಕಾಸ್ಟ್ ಬೀಳ್ತದೆ. ನೀವು 10,000 ಕಿಲೋಮೀಟರ್ ಓಡಿಸೋದಕ್ಕೆ ಮಿನಿಮಮ್ ₹10,000 ಮೇಂಟೆನೆನ್ಸ್ ಬರುತ್ತೆ. ಇದು ಜನರಲ್ ಮೇಂಟೆನೆನ್ಸ್. ಇದರಲ್ಲಿ ಏನು ಸ್ಪೇರ್ ಪಾರ್ಟ್ಸ್ಗಳು, ಆಟೋಮೊಬೈಲ್ಸ್ಗಳು ಅವು ಇವೆಲ್ಲ ಹೋಯ್ತು ಅಂದರೆ ಗೋಯಿಂದ. ಮತ್ತು ಡೀಸೆಲ್ಸು ಅಥವಾ ಪೆಟ್ರೋಲು ಅಥವಾ CNG ಅದು ಹೋಯ್ತು. ನೆಕ್ಸ್ಟು ಬೇರೆ ಏನಾರ ಪಾರ್ಟ್ಸ್ ಹೋಯ್ತಾ ಅದು, ಮತ್ತು ಇನ್ಶೂರೆನ್ಸು ಇದೆಲ್ಲ ಇರುತ್ತೆ. ಇದೆಲ್ಲದಕ್ಕೂ ನೀವು ಲಾಯಕ್ಕ ಮಾಡೋಕ್ಕಾಗುತ್ತಾ, ಕೇಪಬಿಲಿಟಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಟಿಕ್ ಹಾಕಿ.